ಗುಂಡಿನ ಚಕಮಕಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕದನ ವಿರಾಮ ಅಂತ ನಾವು ಅಂದ್ಕೊಂಡ್ವಿ, ಬಟ್ ಕದನ ವಿರಾಮ ಒಂದು ಹಂತದಲ್ಲಿ ಗೊತ್ತಿತ್ತು ಪಾಕಿಸ್ತಾನ ಯಾವ ಕ್ಷಣಕ್ಕಾದ್ರೂ ಮತ್ತೆ ಅಟ್ಯಾಕ್ ಮಾಡಬಹುದು, ಅದರ ಬುದ್ಧಿಯನ್ನು ಮುಂದುವರಿಸಬಹುದು ಅಂತ. ಕಾಶ್ಮೀರದ ಶೋಪಿಯಾನದಲ್ಲಿ ಗುಂಡಿನ ಕಾಳಗ ನಡೆದಿದೆ ಅನ್ನೋದ್ರ ಡೀಟೇಲ್ಸ್. 3 ಉಗ್ರರನ್ನ ಸುತ್ತುವರೆದಿದೆ ಭಾರತೀಯ ಸೇನೆ. ಪ್ರಮುಖವಾಗಿ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಉಗ್ರನನ್ನ ಹತ್ಯೆ ಮಾಡಲಾಗಿದೆಯಂತೆ. ಆ ಮೂಲಕ ಮುಂದುವರಿತಾ ಇದೆ ಸೇನೆ ಮತ್ತು ಉಗ್ರರ ಗುಂಡಿನ ಕಾಳಗ. ಭಾರತ ಪಾಕಿಸ್ತಾನದ ಮಧ್ಯೆ ಅಲ್ಲ, ಬದಲಾಗಿ ಉಗ್ರರ ವಿರುದ್ಧ ನಮ್ಮ ಹೋರಾಟ, ಅವರನ್ನ ಮಟ್ಟ ಹಾಕುವಂತಹ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆ ಮುಂದುವರಿಸಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾಶ್ಮೀರದ ಶೋಪಿಯಾನ್ನಲ್ಲಿ ಉಗ್ರರ ಅಟ್ಟಹಾಸ, ಓರ್ವ ಉಗ್ರರನ್ನ ಹತ್ಯೆಗೈದಿದೆ ಭಾರತೀಯ ಸೇನೆ ಅನ್ನೋದ್ರ ಡೀಟೇಲ್. ಎಲ್ಲೆಲ್ಲಿ ಉಗ್ರರು ಅಡಗಿ ಕೂತಿದ್ದಾರೋ ಅವ್ರನ್ನೆಲ್ಲ ಹುಡುಕಿ ಅಟ್ಯಾಕ್ ಮಾಡಿ ಹತ್ಯೆ ಮಾಡ್ತಾ ಇದೆ ಭಾರತೀಯ ಸೇನೆ. ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಪ್ರಮುಖ ಉಗ್ರನನ್ನ ಹತ್ಯೆ ಮಾಡಿದೆ ಭಾರತೀಯ ಸೇನೆ. ನಂಗೊಂದು ಆತಂಕ ಆಗ್ಬಿಡ್ತು ಮೇಜರ್ ಅಪ್ಡೇಟ್ ಅಂದ ತಕ್ಷಣ. ಮತ್ತೆ ಎಲ್ಲೋ ಪಾಕಿಸ್ತಾನ ತನ್ನ ಬುದ್ಧಿಯನ್ನ ಅಂದ್ರೆ ಪದೇ ಕದನ ವಿರಾಮ ಉಲ್ಲಂಘನೆ ಆಗಿರುವಂತಹ ಉದಾಹರಣೆಗಳಿದೆ. ಮತ್ತೆ ಹಂಗೇನಾದ್ರೂ ಆಗ್ತಾ ಇತ್ತ? ಘೋಷಣೆ ಆದ ನಂತರನೂ ಮಾಡ್ತಾನೆ ಇದ್ದಾರೆ, ಅದನ್ನ ಅವ್ರು ಯಾವತ್ತೇನು ನಿಲ್ಸಿಲ್ಲ. ಅದಕ್ಕೆ ಪಾಕಿಸ್ತಾನನ ಯಾರು ನಂಬಕ್ ಹೋಗಲ್ಲ. ಇವತ್ತವರೆಗೂ ಭಯೋತ್ಪಾದಕರನ್ನೆಲ್ಲ ಅಲ್ಲೇ ಇಟ್ಕೊಂಡು ಕೂತಿದ್ದಾರೆ. ಆಮೇಲೆ ಸರ್ರು ಪಾಪ ನಿವೃತ್ತ ಯೋಧರು ಇದ್ದಾರೆ, ಅವ್ರಿಗೆ ನಮ್ಮ ರೆಸ್ಪೆಕ್ಟ್ ಇದೆ. ಬಟ್ ಅವ್ರ ಪದ ಬಳಕೆನಲ್ಲಿ ಕೆಲವು ಈ ದೇಶದೊಳಗಡೆ ಇರುವಂತ ಹಿತಶತ್ರುಗಳು, ಲೆಫ್ಟಿಸ್ಟ್ಗಳು, ಖಾನ್ ಪಾರ್ಟಿಗಳು ಅಂತ ಈ ಪದಗಳನ್ನೆಲ್ಲ ಬಳಕೆ ಮಾಡುವಂಥದ್ದು ಇದೆಯಲ್ಲ, ಇದು ಒಪ್ಪೋ ಅಂಥದ್ದಲ್ಲ. ಯಾಕೆಂದ್ರೆ ಅವ್ರ ಹಿಂದೆ ದೇಶದಲ್ಲಿ ಯಾವ ಭಾರತ ಸರ್ಕಾರ ಏನು ನಿರ್ಧಾರ ತಗೊಳುತ್ತೋ ಅದನ್ನ ಮಾಡ್ತೀನಿ ಅಂತ ಹೇಳಿದ್ರು. ಹಿಂದೆ ಅವ್ರು ಸರ್ವ್ ಮಾಡಿದ್ದು ನರೇಂದ್ರ ಮೋದಿ ಅವ್ರ ಪೀರಿಯಡ್ ಅಲ್ಲ, ಬೇರೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸೈನಿಕರಾಗಿದ್ದು. ಆಕ್ರೋಶ ಇರ್ಬೋದು, ಬಟ್ ಈ ದೇಶದ ಒಳಗಡೆ ಈ ರೀತಿ ಭೇದ ಭಾವವನ್ನು ಮಾಡುವಂಥದ್ದು, ಭಾರತ ಸರ್ಕಾರದ ನಿರ್ಧಾರಗಳನ್ನ ತಪ್ಪು ನರೇಂದ್ರ ಮೋದಿ ಅವರು ಪ್ರಶ್ನೆ ಮಾಡಿದ್ರು. ನರೇಂದ್ರ ಮೋದಿ ಅವರು ಕೂಡ ಮನಮೋಹನ್ ಸಿಂಗ್ ಅವ್ರನ್ನ ಪ್ರಶ್ನೆ ಮಾಡಿದ್ರು ಯುದ್ಧದ ಸಂದರ್ಭದಲ್ಲಿ. ಹಾಗಂತ ಹೇಳ್ಬಿಟ್ಟು ಇವರು ನರೇಂದ್ರ ಮೋದಿ ಅವ್ರಿಗೆ ಅದೇ ರೀತಿ ಬೈತಾರ? ಇವ್ರು ಇದು ನಿರ್ಧಾರಗಳನ್ನ ನಾವು ಈ ದೇಶದಲ್ಲಿ ಇವತ್ತು ಐಕ್ಯತೆನ ಯಾರು ಹೊಡಿತಾ ಇದಾರೆ? ಇಂಥವ್ರು ಹೊಡಿತಾ ಇದಾರೆ. ಸೊ ಇವತ್ತು ಪ್ರಶ್ನೆ ಮಾಡಿದ್ರೆ, ವಿರೋಧ ಪಕ್ಷಗಳನ್ನ ಪ್ರಶ್ನೆ ಮಾಡಿದ್ರೆ, ನೀವು ಕಾಂಗ್ರೆಸ್ ಅವರು, ಇನ್ನೊಂದು ಮುಸಲ್ಮಾನರು, ಆ ಪಾರ್ಟಿ ಅವರು ಈ ತರ ಇದನ್ನ ಎಕ್ಸ್ ಸರ್ವಿಸ್ ಮೆನ್ ಆದವರು ಆ ಗೌರವವನ್ನು ಉಳಿಸ್ಕೋಬೇಕಾಗುತ್ತೆ. ಬೇರೆಯವ್ರಿಗೆ ಟೀಕೆ ಮಾಡಬೇಕಾದ್ರೆ, ಇನ್ನೊಂದು ಪಕ್ಷವನ್ನ ಟೀಕೆ ಮಾಡಬೇಕಾದ್ರೆ, ಒಂದು ಧರ್ಮದ ಜೊತೆಗೆ ಕಾನ್ ಪಾರ್ಟಿಗಳು ಅಂತ ಹೇಳ್ತಿದ್ರಲ್ಲ, ಬಿಜೆಪಿ ಅಜೆಂಡಾಗಳನ್ನ, RSS ಅಜೆಂಡಾಗಳನ್ನ ಪಾಕಿಸ್ತಾನ ಮತ್ತೆ ದೇಶದಲ್ಲಿ ಒಗ್ಗಟ್ಟಿನ ಒಬ್ಬ ನಿವೃತ್ತ ಸೈನಿಕರು ಒಗ್ಗಟ್ಟಿನ RSS ಬಿಜೆಪಿಯ ಸಿದ್ಧಾಂತಗಳನ್ನ ಇಲ್ಲಿ ಬಂದು ಹೇಳ್ತಾ ಇದ್ದೀರಿ ಹೇಳ್ತಾ ಇದ್ದಾರೆ. ಸೂರ್ಯ ಸರ್ ತಗೊಳ್ತೀನಿ, ಅದಕ್ಕೆ ರಿಯಾಕ್ಷನ್ ತಗೊಳ್ತೀನಿ. ಕೇಳಿರ್ಲಿಲ್ವಾ ಸಾಕ್ಷಿನ? ನೀವು ಕೇಳಿದ್ರಿ ಸಾಕ್ಷಿನ? ಡೈವರ್ಟ್ ಮಾಡಿದ್ದೀರಾ? ಧನ್ಯವಾದಗಳು 3 ಜನಕ್ಕೂ ಕೂಡ ಧನ್ಯವಾದಗಳು. ಒಟ್ಟಿನಲ್ಲಿ ನಮ್ಮ ಚರ್ಚೆಯ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಆಗಿತ್ತು. ನಮ್ಮ ಸ್ವದೇಶದಲ್ಲಿ ನಿರ್ಮಾಣ ಆಗಿರುವಂತಹ ಕ್ಷಿಪಣಿಗಳು ನಮ್ಮ ಹೆಮ್ಮೆ ಅಂತ ಎದೆ ತಟ್ಟಿ ಹೇಳಲೇಬೇಕಾದಂತಹ ವಿಚಾರ. ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಬಲಿಷ್ಠ ದೇಶದ ಮೇಲೆ ನಾವು ಡಿಪೆಂಡ್ ಆಗಿಲ್ಲ, ಬದಲಾಗಿ ಸ್ವತಂತ್ರ ದೇಶವಾಗಿ ನಾವೇ ಬಲಿಷ್ಠವಾಗಿದ್ದೀವಿ, ನಮ್ಮ ನೆಲದ ಕ್ಷಿಪಣಿಗಳಲ್ಲೇ ನಾವು ಯುದ್ಧ ಗೆದ್ದಿದ್ದೀವಿ ಅನ್ನುವಂತಹ ಸಂದೇಶ. ಆ ಮೂಲಕ ದೇಶದ ಆರ್ಥಿಕತೆಯ ವಿಚಾರಕ್ಕೆ ಇರಬಹುದು ಅಥವಾ ನಮ್ಮ ಭಾರತ ಎಷ್ಟು ಶಕ್ತಿಶಾಲಿ ಅನ್ನೋದನ್ನ ವಿಶ್ವಕ್ಕೆ ಮತ್ತೊಮ್ಮೆ ಸಾರಿ ಹೇಳಿದೆ ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿನ್ನೆಯ ಭಾಷಣ, ಆ ಅಂಶಗಳನ್ನ ಗಮನಿಸಿದ್ರೆ ಪ್ರತಿಯೊಬ್ಬರು ಭಾರತೀಯರು ಕೂಡ ಈ ಕ್ಷಣಕ್ಕೆ ಹೆಮ್ಮೆ ಪಡಬೇಕು.